ನಿಮ್ಮನ್ನ ಒಂದ್ ಸ್ವಲ್ಪ ಪರ್ಸನಲ್ ಕ್ವಶನ್ಸ್ ಕೇಳ್ಬೇಕು. ನಿಮ್ಮಮ್ಮ ಪಕ್ಕದಲ್ಲಿ ಇದಾರೆ, ಪರವಾಗಿಲ್ವಾ? ಅದೇನ್ ಪರ್ಸನಲ್ ನನ್ ಮುಂದೆನೆ ಕೇಳಿ, ಅದೇನ್ ಕೇಳ್ಬೇಕು? ನೋಡಪ್ಪ, ನಾನು ಕೇಳೋ ಕ್ವಶನ್ಸ್ಗೆ ನಿಜಾನೇ ಹೇಳ್ಬೇಕು, ಇಲ್ಲಾಂದ್ರೆ ನಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಸರಿ ಡಾಕ್ಟರ್. ನೀನು ದಿನ ಯಾವ ಟೈಮ್ ಮಲ್ಗ್ತೀಯಾ? ಬೆಳಗಿನ ಜಾವ 3-4 ಗಂಟೆ ಆಗುತ್ತೆ ಡಾಕ್ಟರ್. ಅಮ್ಮ, ನೈಟ್ 9 ಗಂಟೆ ಆಗ್ತಿದೆ, ನಾನು ಮಲ್ಕೋತೀನಿ, ಡಿಸ್ಟರ್ಬ್ ಮಾಡ್ಬೇಡ. ಸರಿ ಮಲ್ಕೋ. ಅಯ್ಯೋ ಕಳ್ಳನ ಮಗನೇ, ನೈಟ್ 10 ಗಂಟೆಗೆ ಮಲಗ್ತೀನಿ ಅಂದ್ಬಿಟ್ಟು ಬೆಳಗ್ಗೆ 3-4 ಗಂಟೆ ತನಕ ಏನೋ ಮಾಡ್ತಾ ಇದ್ದೆ ಕಳ್ಳನ ಮಗನೇ. ನೆಕ್ಸ್ಟ್ ಕ್ವಶನ್ ಏನೋ ಕೇಳಿದಾದ್ರೆ, ನಿಮ್ಗೆ ಏನಾದ್ರು ಸ್ಮೋಕ್ ಮಾಡೋ ಹ್ಯಾಬಿಟ್ ಇದೆಯಾ? ಡೈಲಿ ಒಂದೇ ಒಂದು ಪ್ಯಾಕೆಟ್ ಸಿಗರೇಟ್ ಸೇರ್ತೀನಿ ಡಾಕ್ಟರ್. ಬ್ರೋ, ಒಂದ್ ಸ್ವಲ್ಪ ದೂರ ಹೋಗಿ ಸೇದಿ ಬ್ರೋ. ಅದನ್ನ ಸ್ಮೋಕ್ ಮಾಡೋರ್ಗಿಂತ ಸ್ಮೋಕ್ ನ ಎಳ್ಕೊಂಡವ್ರಿಗೆ ತುಂಬಾ ಡೇಂಜರ್. ಪ್ಲೀಸ್ ಒಂದ್ ಸ್ವಲ್ಪ ದೂರ ಹೋಗಿ ಬ್ರೋ. ಎಷ್ಟು ನಾಟಕಗಳಾದ ಇಷ್ಟು ದಿನ ನೀನು? ಅಯ್ಯೋ ಕಳ್ಳನ ಮಗನೇ, ಎಲ್ಲದೆ ಬೇವರ್ಸಿ ಆತಗೆ ಎಲ್ಲ ನಾನು. ಅಯ್ಯೋ ಅಮ್ಮ, ಹೊಡಿಬೇಡಿ, ಕುತ್ಕೊಳ್ಳಿ ನೀವು. ಇವಾಗ ಪೇಷಂಟ್ ಅವನು, ನಾನು ಮೆಡಿಸಿನ್ ಬರ್ಕೊಡ್ತೀನಿ. ನಿಮ್ಗೆ ಸ್ಮೋಕಿಂಗ್ ಜೊತೆ ಡ್ರಿಂಕ್ ಮಾಡೋ ಹ್ಯಾಬಿಟ್ ಸಹ ಇದೆಯಾ? ಇದೆ ಡಾಕ್ಟರ್. ಯಾಕೋ ನಮ್ಮ ಮನೆಗೆ ಆ ಕಡೆ ಹೋಗ್ಬೇಕಲ್ಲ, ಈ ಕಡೆ ಯಾಕೆ ಹೋಗ್ತಾ ಇದೀಯೋ? ಅಮ್ಮ, ರೋಡ್ ಅಲ್ಲಿ ಬಾರ್ ಇದೆ, ನಿಂಗ್ ಗೊತ್ತಲ್ಲ, ನಂಗೆ ಸ್ಮೆಲ್ ಅಟ್ಮಾಸ್ಫಿಯರ್ ಅಂದ್ರೂ ಆಗಲ್ಲ, ಅದಕ್ಕೆ ನಾನು ಈ ರೋಡ್ ಅಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ನಮಸ್ಕೋ ನೀನು. ಇಷ್ಟು ಕೆಟ್ಟ ಅಭ್ಯಾಸ ಇಟ್ಕೊಂಡು ನೀನ್ ಬದುಕಬಾರ್ದು. ಫಸ್ಟ್ ನಾನು ಸಿಗೋ ಹೋಗಿ ನೋಡ್ಕೊಂಡು